ಸಾಹಿತ್ಯ ಸಮ್ಮೇಳನದ ಮೊದಲನೇ ದಿನವಾದಂಥ ಇಂದು ಬೆಳಗಿನ ಉಪಹಾರವಾಗಿ ಇಡ್ಲಿ ವಡೆ ಹಾಗೂ ಖಾರ ಭತ್ತನ ನೀಡಲಾಗ್ತಾ ಇದೆ. ನೂರಾರು ಬಾಣಸಿಗರು ಈಗಾಗಲೇ ಅಡುಗೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಏನು ಊಟದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಮಂಡ್ಯದ ಪ್ರತಿಷ್ಠಿತ ಅಪೂರ್ವ ದರ್ಶಿನಿ ಹೋಟೆಲ್ ಮಾಲಕರಾದಂಥ ಅನಿಲ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ರೀತಿ ಬೆಳಗಿನ ಉಪಹಾರ ರೆಡಿ ಆಗ್ತಾ ಇದೆ, ಏನೆಲ್ಲ ಕೊಡ್ತಾ ಇದ್ದೀರಿ ಉಪಹಾರಕ್ಕೆ? ಸರ್, ಇಡ್ಲಿ ರೆಡಿ ಆಗ್ತಾ ಇದೆ. ಇಡ್ಲಿ ನೋಡಿ, ಅಲ್ಲಿ ಇಡ್ಲಿ ರೆಡಿ ಆಗ್ತಾ ಇದೆ. ನೀವು ನೋಡಿದ್ರೆ ಇಡ್ಲಿ ವಡೆ ರೆಡಿ ಆಗ್ತಾ ಇದೆ, ಉಪ್ಪಿಟ್ಟು ರೆಡಿ ಆಗಿದೆ, ಈಗ ಕಾಫಿ ಟೀ ರೆಡಿ ಇದೆ, ಮೈಸೂರು ಪಾಕ್ ರೆಡಿ ಇದೆ ಸರ್. ಈಗ ಬೆಳಗಿನ ತಿಂಡಿ ಸರ್ ರೆಡಿ ಆಗಿದೆ, ಎಲ್ಲ ಪ್ರಿಪೇರ್ ಆಗಿದೆ, ಆಗಲೇ ಹಂಚ್ತಾ ಇದ್ದಾರೆ, ಕೊಡೋದಕ್ಕೆ ರೆಡಿ ಆಗಿದೆ ಸರ್. ಎಷ್ಟು ಜನ ಬಾಣಸಿಗರು ಸಹಾಯಕರಿದ್ದಾರೆ ಸರ್? ಸರ್, ಒಂದು 2,000 ಜನ ಇದ್ದಾರೆ ಸರ್ ಇಲ್ಲಿ. ಈಗ ಮಧ್ಯಾಹ್ನ ಊಟಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಿ, ರಾತ್ರಿ ಊಟಕ್ಕೇನು ಅಂತ? ಸರ್, ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ಇದೆ, ಆಮೇಲೆ ಜೋಳದ ರೊಟ್ಟಿ, ಎಣಗಾಯಿ ಇದೆ, ಮೊಳಕೆ ಕಾಳು ಸಾಂಬಾರು ಇದೆ, ರೈಸ್ ಇದೆ, ಮೊಸರು ಇದೆ ಸರ್. ರಾತ್ರಿ ಊಟಕ್ಕೆ? ರಾತ್ರಿಗೆ ಪೂರಿ ಇದೆ ಸರ್, ಪೂರಿ ಅವರೆಕಾಳು ಬಾತ್ ಇದೆ ಸರ್ ರಾತ್ರಿಗೆ. ಪ್ರತಿ ಟೈಮ್ ಊಟಕ್ಕೂ ಡಿಫ್ರೆಂಟ್ ಸಿಹಿ ತಿನಿಸುಗಳು? ಹೌದು. ಪ್ರತಿ ಮೆನುಗೂ ಸಪ್ರೇಟ್ ಆಗಿದೆ, ಸಿಹಿ ತಿನಿಸುಗಳು ಇದೆ ಸರ್. ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇದೆಯಾ? ಎಲ್ಲ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿ ಆಗ್ತಾ ಇದೆ. ಯಾರಿಗೂ ಊಟ ಕೊರತೆ ಆಯಿತು ಅಥವಾ ಊಟದಲ್ಲಿ ಸಮಸ್ಯೆ ಆಯಿತು ಅನ್ನೋದೇ ಆ ಥರ ಆಗಲ್ಲ, 100% ಮಾಡಿಸೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಸಾಹಿತ್ಯ ಸಮ್ಮೇಳನದ ಮೊದಲನೇ ದಿನವಾದಂಥ ಇಂದು ಬೆಳಗಿನ ಉಪಹಾರವಾಗಿ ಇಡ್ಲಿ ವಡೆ ಹಾಗೂ ಖಾರ ಭತ್ತನ ನೀಡಲಾಗ್ತಾ ಇದೆ. ನೂರಾರು ಬಾಣಸಿಗರು ಈಗಾಗಲೇ ಅಡುಗೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಏನು ಊಟದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಮಂಡ್ಯದ ಪ್ರತಿಷ್ಠಿತ ಅಪೂರ್ವ ದರ್ಶಿನಿ ಹೋಟೆಲ್ ಮಾಲಕರಾದಂಥ ಅನಿಲ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ರೀತಿ ಬೆಳಗಿನ ಉಪಹಾರ ರೆಡಿ ಆಗ್ತಾ ಇದೆ, ಏನೆಲ್ಲ ಕೊಡ್ತಾ ಇದ್ದೀರಿ ಉಪಹಾರಕ್ಕೆ? ಸರ್, ಇಡ್ಲಿ ರೆಡಿ ಆಗ್ತಾ ಇದೆ. ಇಡ್ಲಿ ನೋಡಿ, ಅಲ್ಲಿ ಇಡ್ಲಿ ರೆಡಿ ಆಗ್ತಾ ಇದೆ. ನೀವು ನೋಡಿದ್ರೆ ಇಡ್ಲಿ ವಡೆ ರೆಡಿ ಆಗ್ತಾ ಇದೆ, ಉಪ್ಪಿಟ್ಟು ರೆಡಿ ಆಗಿದೆ, ಈಗ ಕಾಫಿ ಟೀ ರೆಡಿ ಇದೆ, ಮೈಸೂರು ಪಾಕ್ ರೆಡಿ ಇದೆ ಸರ್. ಈಗ ಬೆಳಗಿನ ತಿಂಡಿ ಸರ್ ರೆಡಿ ಆಗಿದೆ, ಎಲ್ಲ ಪ್ರಿಪೇರ್ ಆಗಿದೆ, ಆಗಲೇ ಹಂಚ್ತಾ ಇದ್ದಾರೆ, ಕೊಡೋದಕ್ಕೆ ರೆಡಿ ಆಗಿದೆ ಸರ್. ಎಷ್ಟು ಜನ ಬಾಣಸಿಗರು ಸಹಾಯಕರಿದ್ದಾರೆ ಸರ್? ಸರ್, ಒಂದು 2,000 ಜನ ಇದ್ದಾರೆ ಸರ್ ಇಲ್ಲಿ. ಈಗ ಮಧ್ಯಾಹ್ನ ಊಟಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಿ, ರಾತ್ರಿ ಊಟಕ್ಕೇನು ಅಂತ? ಸರ್, ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ಇದೆ, ಆಮೇಲೆ ಜೋಳದ ರೊಟ್ಟಿ, ಎಣಗಾಯಿ ಇದೆ, ಮೊಳಕೆ ಕಾಳು ಸಾಂಬಾರು ಇದೆ, ರೈಸ್ ಇದೆ, ಮೊಸರು ಇದೆ ಸರ್. ರಾತ್ರಿ ಊಟಕ್ಕೆ? ರಾತ್ರಿಗೆ ಪೂರಿ ಇದೆ ಸರ್, ಪೂರಿ ಅವರೆಕಾಳು ಬಾತ್ ಇದೆ ಸರ್ ರಾತ್ರಿಗೆ. ಪ್ರತಿ ಟೈಮ್ ಊಟಕ್ಕೂ ಡಿಫ್ರೆಂಟ್ ಸಿಹಿ ತಿನಿಸುಗಳು? ಹೌದು. ಪ್ರತಿ ಮೆನುಗೂ ಸಪ್ರೇಟ್ ಆಗಿದೆ, ಸಿಹಿ ತಿನಿಸುಗಳು ಇದೆ ಸರ್. ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇದೆಯಾ? ಎಲ್ಲ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿ ಆಗ್ತಾ ಇದೆ. ಯಾರಿಗೂ ಊಟ ಕೊರತೆ ಆಯಿತು ಅಥವಾ ಊಟದಲ್ಲಿ ಸಮಸ್ಯೆ ಆಯಿತು ಅನ್ನೋದೇ ಆ ಥರ ಆಗಲ್ಲ, 100% ಮಾಡಿಸೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಸಾಹಿತ್ಯ ಸಮ್ಮೇಳನದ ಮೊದಲನೇ ದಿನವಾದಂಥ ಇಂದು ಬೆಳಗಿನ ಉಪಹಾರವಾಗಿ ಇಡ್ಲಿ ವಡೆ ಹಾಗೂ ಖಾರ ಭತ್ತನ ನೀಡಲಾಗ್ತಾ ಇದೆ. ನೂರಾರು ಬಾಣಸಿಗರು ಈಗಾಗಲೇ ಅಡುಗೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಏನು ಊಟದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಮಂಡ್ಯದ ಪ್ರತಿಷ್ಠಿತ ಅಪೂರ್ವ ದರ್ಶಿನಿ ಹೋಟೆಲ್ ಮಾಲಕರಾದಂಥ ಅನಿಲ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ರೀತಿ ಬೆಳಗಿನ ಉಪಹಾರ ರೆಡಿ ಆಗ್ತಾ ಇದೆ, ಏನೆಲ್ಲ ಕೊಡ್ತಾ ಇದ್ದೀರಿ ಉಪಹಾರಕ್ಕೆ? ಸರ್, ಇಡ್ಲಿ ರೆಡಿ ಆಗ್ತಾ ಇದೆ. ಇಡ್ಲಿ ನೋಡಿ, ಅಲ್ಲಿ ಇಡ್ಲಿ ರೆಡಿ ಆಗ್ತಾ ಇದೆ. ನೀವು ನೋಡಿದ್ರೆ ಇಡ್ಲಿ ವಡೆ ರೆಡಿ ಆಗ್ತಾ ಇದೆ, ಉಪ್ಪಿಟ್ಟು ರೆಡಿ ಆಗಿದೆ, ಈಗ ಕಾಫಿ ಟೀ ರೆಡಿ ಇದೆ, ಮೈಸೂರು ಪಾಕ್ ರೆಡಿ ಇದೆ ಸರ್. ಈಗ ಬೆಳಗಿನ ತಿಂಡಿ ಸರ್ ರೆಡಿ ಆಗಿದೆ, ಎಲ್ಲ ಪ್ರಿಪೇರ್ ಆಗಿದೆ, ಆಗಲೇ ಹಂಚ್ತಾ ಇದ್ದಾರೆ, ಕೊಡೋದಕ್ಕೆ ರೆಡಿ ಆಗಿದೆ ಸರ್. ಎಷ್ಟು ಜನ ಬಾಣಸಿಗರು ಸಹಾಯಕರಿದ್ದಾರೆ ಸರ್? ಸರ್, ಒಂದು 2,000 ಜನ ಇದ್ದಾರೆ ಸರ್ ಇಲ್ಲಿ. ಈಗ ಮಧ್ಯಾಹ್ನ ಊಟಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಿ, ರಾತ್ರಿ ಊಟಕ್ಕೇನು ಅಂತ? ಸರ್, ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ಇದೆ, ಆಮೇಲೆ ಜೋಳದ ರೊಟ್ಟಿ, ಎಣಗಾಯಿ ಇದೆ, ಮೊಳಕೆ ಕಾಳು ಸಾಂಬಾರು ಇದೆ, ರೈಸ್ ಇದೆ, ಮೊಸರು ಇದೆ ಸರ್. ರಾತ್ರಿ ಊಟಕ್ಕೆ? ರಾತ್ರಿಗೆ ಪೂರಿ ಇದೆ ಸರ್, ಪೂರಿ ಅವರೆಕಾಳು ಬಾತ್ ಇದೆ ಸರ್ ರಾತ್ರಿಗೆ. ಪ್ರತಿ ಟೈಮ್ ಊಟಕ್ಕೂ ಡಿಫ್ರೆಂಟ್ ಸಿಹಿ ತಿನಿಸುಗಳು? ಹೌದು. ಪ್ರತಿ ಮೆನುಗೂ ಸಪ್ರೇಟ್ ಆಗಿದೆ, ಸಿಹಿ ತಿನಿಸುಗಳು ಇದೆ ಸರ್. ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇದೆಯಾ? ಎಲ್ಲ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿ ಆಗ್ತಾ ಇದೆ. ಯಾರಿಗೂ ಊಟ ಕೊರತೆ ಆಯಿತು ಅಥವಾ ಊಟದಲ್ಲಿ ಸಮಸ್ಯೆ ಆಯಿತು ಅನ್ನೋದೇ ಆ ಥರ ಆಗಲ್ಲ, 100% ಮಾಡಿಸೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಸಾಹಿತ್ಯ ಸಮ್ಮೇಳನದ ಮೊದಲನೇ ದಿನವಾದಂಥ ಇಂದು ಬೆಳಗಿನ ಉಪಹಾರವಾಗಿ ಇಡ್ಲಿ ವಡೆ ಹಾಗೂ ಖಾರ ಭತ್ತನ ನೀಡಲಾಗ್ತಾ ಇದೆ. ನೂರಾರು ಬಾಣಸಿಗರು ಈಗಾಗಲೇ ಅಡುಗೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಏನು ಊಟದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಮಂಡ್ಯದ ಪ್ರತಿಷ್ಠಿತ ಅಪೂರ್ವ ದರ್ಶಿನಿ ಹೋಟೆಲ್ ಮಾಲಕರಾದಂಥ ಅನಿಲ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ರೀತಿ ಬೆಳಗಿನ ಉಪಹಾರ ರೆಡಿ ಆಗ್ತಾ ಇದೆ, ಏನೆಲ್ಲ ಕೊಡ್ತಾ ಇದ್ದೀರಿ ಉಪಹಾರಕ್ಕೆ? ಸರ್, ಇಡ್ಲಿ ರೆಡಿ ಆಗ್ತಾ ಇದೆ. ಇಡ್ಲಿ ನೋಡಿ, ಅಲ್ಲಿ ಇಡ್ಲಿ ರೆಡಿ ಆಗ್ತಾ ಇದೆ. ನೀವು ನೋಡಿದ್ರೆ ಇಡ್ಲಿ ವಡೆ ರೆಡಿ ಆಗ್ತಾ ಇದೆ, ಉಪ್ಪಿಟ್ಟು ರೆಡಿ ಆಗಿದೆ, ಈಗ ಕಾಫಿ ಟೀ ರೆಡಿ ಇದೆ, ಮೈಸೂರು ಪಾಕ್ ರೆಡಿ ಇದೆ ಸರ್. ಈಗ ಬೆಳಗಿನ ತಿಂಡಿ ಸರ್ ರೆಡಿ ಆಗಿದೆ, ಎಲ್ಲ ಪ್ರಿಪೇರ್ ಆಗಿದೆ, ಆಗಲೇ ಹಂಚ್ತಾ ಇದ್ದಾರೆ, ಕೊಡೋದಕ್ಕೆ ರೆಡಿ ಆಗಿದೆ ಸರ್. ಎಷ್ಟು ಜನ ಬಾಣಸಿಗರು ಸಹಾಯಕರಿದ್ದಾರೆ ಸರ್? ಸರ್, ಒಂದು 2,000 ಜನ ಇದ್ದಾರೆ ಸರ್ ಇಲ್ಲಿ. ಈಗ ಮಧ್ಯಾಹ್ನ ಊಟಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಿ, ರಾತ್ರಿ ಊಟಕ್ಕೇನು ಅಂತ? ಸರ್, ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ಇದೆ,
ಆಮೇಲೆ ಜೋಳದ ರೊಟ್ಟಿ ಎಣ್ಗಾಯಿ ಇದೆ, ಮೊಳಕೆ ಕಾಳು ಸಾಂಬಾರು ಇದೆ, ರೈಸ್ ಇದೆ, ಮೊಸರು ಇದೆ ಸರ್. ರಾತ್ರಿ ಊಟಕ್ಕೆ ರಾತ್ರಿಗೆ ಪೂರಿ ಇದೆ ಸರ್, ಪೂರಿ ಅವರೆಕಾಳು ಬಾತ್ ಇದೆ ಸರ್ ರಾತ್ರಿಗೆ. ಪ್ರತಿ ಟೈಮ್ ಊಟಕ್ಕೂ ಡಿಫ್ರೆಂಟ್ ಸಿಹಿ ತಿನಿಸುಗಳು. ಹೌದು ಪ್ರತಿ ಮೆನುಗೂ ಸಪ್ರೇಟ್ ಆಗಿದೆ ಸಿಹಿ ತಿನಿಸುಗಳು ಇದೆ ಸರ್. ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇದೆಯಾ? ಎಲ್ಲ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸರ್, ಚೆನ್ನಾಗಿದೆ ಸರ್, ಚೆನ್ನಾಗಿ ಆಗ್ತಾ ಇದೆ. ಯಾರಿಗೂ ಊಟ ಕೊರತೆ ಆಯಿತು ಅಥವಾ ಊಟದಲ್ಲಿ ಸಮಸ್ಯೆ ಆಯಿತು ಅನ್ನೋದೇ ಸರ್ ಆ ಥರ ಆಗಲ್ಲ, 100% ಮಾಡಿಸೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಸಾಹಿತ್ಯ ಸಮ್ಮೇಳನದ ಮೊದಲನೇ ದಿನವಾದಂಥ ಇಂದು ಬೆಳಗಿನ ಉಪಹಾರವಾಗಿ ಇಡ್ಲಿ, ವಡೆ ಹಾಗೂ ಖಾರ ಭತ್ತನ ನೀಡಲಾಗ್ತಾ ಇದೆ. ನೂರಾರು ಬಾಣಸಿಗರು ಈಗಾಗಲೇ ಅಡುಗೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಏನು ಊಟದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಮಂಡ್ಯದ ಪ್ರತಿಷ್ಠಿತ ಅಪೂರ್ವ ದರ್ಶಿನಿ ಹೋಟೆಲ್ ಮಾಲಕರಾದಂಥ ಅನಿಲ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ರೀತಿ ಬೆಳಗಿನ ಉಪಹಾರ ರೆಡಿ ಆಗ್ತಾ ಇದೆ, ಏನೆಲ್ಲ ಕೊಡ್ತಾ ಇದ್ದೀರಿ ಉಪಹಾರಕ್ಕೆ? ಸರ್, ಇಡ್ಲಿ ರೆಡಿ ಆಗ್ತಾ ಇದೆ. ಇಡ್ಲಿ ನೋಡಿ, ಅಲ್ಲಿ ಇಡ್ಲಿ ರೆಡಿ ಆಗ್ತಾ ಇದೆ, ನೀವು ನೋಡಿದ್ರೆ ಇಡ್ಲಿ ವಡೆ ರೆಡಿ ಆಗ್ತಾ ಇದೆ, ಉಪ್ಪಿಟ್ಟು ರೆಡಿ ಆಗಿದೆ, ಈಗ ಕಾಫಿ ಟೀ ರೆಡಿ ಇದೆ, ಮೈಸೂರು ಪಾಕ್ ರೆಡಿ ಇದೆ ಸರ್. ಈಗ ಬೆಳಗಿನ ತಿಂಡಿ ಸರ್ ರೆಡಿ ಆಗಿದೆ, ಎಲ್ಲ ಪ್ರಿಪೇರ್ ಆಗಿದೆ, ಆಗಲೇ ಹಂಚ್ತಾ ಇದ್ದಾರೆ, ಕೊಡೋದಕ್ಕೆ ರೆಡಿ ಆಗಿದೆ ಸರ್. ಎಷ್ಟು ಜನ ಬಾಣಸಿಗರು ಸಹಾಯಕರಿದ್ದಾರೆ ಸರ್? ಸರ್, ಒಂದು 2,000 ಜನ ಇದ್ದಾರೆ ಸರ್ ಇಲ್ಲಿ. ಈಗ ಮಧ್ಯಾಹ್ನ ಊಟಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಿ, ರಾತ್ರಿ ಊಟಕ್ಕೇನು ಅಂತ? ಸರ್, ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ಇದೆ, ಆಮೇಲೆ ಜೋಳದ ರೊಟ್ಟಿ ಎಣ್ಗಾಯಿ ಇದೆ, ಮೊಳಕೆ ಕಾಳು ಸಾಂಬಾರು ಇದೆ, ರೈಸ್ ಇದೆ, ಮೊಸರು ಇದೆ ಸರ್. ರಾತ್ರಿ ಊಟಕ್ಕೆ ರಾತ್ರಿಗೆ ಪೂರಿ ಇದೆ ಸರ್, ಪೂರಿ ಅವರೆಕಾಳು ಬಾತ್ ಇದೆ ಸರ್ ರಾತ್ರಿಗೆ. ಪ್ರತಿ ಟೈಮ್ ಊಟಕ್ಕೂ ಡಿಫ್ರೆಂಟ್ ಸಿಹಿ ತಿನಿಸುಗಳು. ಹೌದು ಪ್ರತಿ ಮೆನುಗೂ ಸಪ್ರೇಟ್ ಆಗಿದೆ ಸಿಹಿ ತಿನಿಸುಗಳು ಇದೆ ಸರ್. ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇದೆಯಾ? ಎಲ್ಲ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸರ್, ಚೆನ್ನಾಗಿದೆ ಸರ್, ಚೆನ್ನಾಗಿ ಆಗ್ತಾ ಇದೆ. ಯಾರಿಗೂ ಊಟ ಕೊರತೆ ಆಯಿತು ಅಥವಾ ಊಟದಲ್ಲಿ ಸಮಸ್ಯೆ ಆಯಿತು ಅನ್ನೋದೇ ಸರ್ ಆ ಥರ ಆಗಲ್ಲ, 100% ಮಾಡಿಸೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಸಾಹಿತ್ಯ ಸಮ್ಮೇಳನದ ಮೊದಲನೇ ದಿನವಾದಂಥ ಇಂದು ಬೆಳಗಿನ ಉಪಹಾರವಾಗಿ ಇಡ್ಲಿ, ವಡೆ ಹಾಗೂ ಖಾರ ಭತ್ತನ ನೀಡಲಾಗ್ತಾ ಇದೆ. ನೂರಾರು ಬಾಣಸಿಗರು ಈಗಾಗಲೇ ಅಡುಗೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಏನು ಊಟದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಮಂಡ್ಯದ ಪ್ರತಿಷ್ಠಿತ ಅಪೂರ್ವ ದರ್ಶಿನಿ ಹೋಟೆಲ್ ಮಾಲಕರಾದಂಥ ಅನಿಲ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ರೀತಿ ಬೆಳಗಿನ ಉಪಹಾರ ರೆಡಿ ಆಗ್ತಾ ಇದೆ, ಏನೆಲ್ಲ ಕೊಡ್ತಾ ಇದ್ದೀರಿ ಉಪಹಾರಕ್ಕೆ? ಸರ್, ಇಡ್ಲಿ ರೆಡಿ ಆಗ್ತಾ ಇದೆ. ಇಡ್ಲಿ ನೋಡಿ, ಅಲ್ಲಿ ಇಡ್ಲಿ ರೆಡಿ ಆಗ್ತಾ ಇದೆ, ನೀವು ನೋಡಿದ್ರೆ ಇಡ್ಲಿ ವಡೆ ರೆಡಿ ಆಗ್ತಾ ಇದೆ, ಉಪ್ಪಿಟ್ಟು ರೆಡಿ ಆಗಿದೆ, ಈಗ ಕಾಫಿ ಟೀ ರೆಡಿ ಇದೆ, ಮೈಸೂರು ಪಾಕ್ ರೆಡಿ ಇದೆ ಸರ್. ಈಗ ಬೆಳಗಿನ ತಿಂಡಿ ಸರ್ ರೆಡಿ ಆಗಿದೆ, ಎಲ್ಲ ಪ್ರಿಪೇರ್ ಆಗಿದೆ, ಆಗಲೇ ಹಂಚ್ತಾ ಇದ್ದಾರೆ, ಕೊಡೋದಕ್ಕೆ ರೆಡಿ ಆಗಿದೆ ಸರ್. ಎಷ್ಟು ಜನ ಬಾಣಸಿಗರು ಸಹಾಯಕರಿದ್ದಾರೆ ಸರ್? ಸರ್, ಒಂದು 2,000 ಜನ ಇದ್ದಾರೆ ಸರ್ ಇಲ್ಲಿ. ಈಗ ಮಧ್ಯಾಹ್ನ ಊಟಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಿ, ರಾತ್ರಿ ಊಟಕ್ಕೇನು ಅಂತ? ಸರ್, ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ಇದೆ, ಆಮೇಲೆ ಜೋಳದ ರೊಟ್ಟಿ ಎಣ್ಗಾಯಿ ಇದೆ, ಮೊಳಕೆ ಕಾಳು ಸಾಂಬಾರು ಇದೆ, ರೈಸ್ ಇದೆ, ಮೊಸರು ಇದೆ ಸರ್. ರಾತ್ರಿ ಊಟಕ್ಕೆ ರಾತ್ರಿಗೆ ಪೂರಿ ಇದೆ ಸರ್, ಪೂರಿ ಅವರೆಕಾಳು ಬಾತ್ ಇದೆ ಸರ್ ರಾತ್ರಿಗೆ. ಪ್ರತಿ ಟೈಮ್ ಊಟಕ್ಕೂ ಡಿಫ್ರೆಂಟ್ ಸಿಹಿ ತಿನಿಸುಗಳು. ಹೌದು ಪ್ರತಿ ಮೆನುಗೂ ಸಪ್ರೇಟ್ ಆಗಿದೆ ಸಿಹಿ ತಿನಿಸುಗಳು ಇದೆ ಸರ್. ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇದೆಯಾ? ಎಲ್ಲ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸರ್, ಚೆನ್ನಾಗಿದೆ ಸರ್, ಚೆನ್ನಾಗಿ ಆಗ್ತಾ ಇದೆ. ಯಾರಿಗೂ ಊಟ ಕೊರತೆ ಆಯಿತು ಅಥವಾ ಊಟದಲ್ಲಿ ಸಮಸ್ಯೆ ಆಯಿತು ಅನ್ನೋದೇ ಸರ್ ಆ ಥರ ಆಗಲ್ಲ, 100% ಮಾಡಿಸೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಊಟದ ಉಸ್ತುವಾರಿ ವಹಿಸ್ಕೊಂಡಿರುವಂಥ ಅನಿಲ್ ಅವರ ಮಾತು. ಅಂದರೆ ಬಂದಂಥವ್ರಿಗೆ ವ್ಯವಸ್ಥಿತವಾಗಿ ನಾವು ಊಟವನ್ನು ಹಾಕೋದಕ್ಕೆ ಎಲ್ಲ ರೀತಿಯ ಕೆಲಸವನ್ನು ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ನೂರಾರು ಬಾಣಸಿಗರು, ಸಾವಿರಾರು ಸಹಾಯಕರು ಈಗಾಗಲೇ ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.